ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಟಿವಿ ನೋಡ್ತಾ ಇದ್ದಾರೆ. ಆಗಲೇ ಏನೋ ಹೇಳಬೇಕು ಎಂದು ಆತುರದಿಂದ ಸಕ್ಕರೆ ಸುಜಾತ ಓಡೋಡ್ತಾ ಬರ್ತಾಳೆ. ಆ ಗಡಿಬಿಡಿಯಲ್ಲಿ ಸುಜಾತ ಕಾಲ್ ಸ್ಲಿಪ್ ಆಗಿ ಸೂರ್ಯಕಾಂತ ಕಾಲ್ ಮೇಲೆ ಬೀಳ್ತಾಳೆ. ಅದನ್ನು ಕಂಡ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಇಬ್ಬರು ಶಾಕ್ ಆಗ್ತಾರೆ. ಕೆಳಗೆ ಬಿದ್ದ ಸುಜಾತಾಳನ್ನು ನೋಡಿ ಇಬ್ಬರು ನಗ್ತಾರೆ. ಚಂದ್ರಕಾಂತ ನಗುತ್ತಾ ಕೆಳಗೆ ಬಿದ್ದ ಸುಜಾತಾಳಿಗೆ ಹೀಗಂತಾಳೆ, ಏನೇ ಸುಜಿ, ನೀನು ಆದ್ರದ ಹೆಂಗ್ಸು ಅಂತ ಗೊತ್ತಿತ್ತು, ಆದ್ರೆ ಈ ತರ ಗಾಳಿಲಿ ಎಗರ್ಕೊಂಡ್ ಬಂದ್ ಹೀಗ್ ಬೀಳ್ತೀಯಾ ಅನ್ಕೊಂಡಿರ್ಲಿಲ್ಲ ಬಿಡು ಎಂದು ಛೇಡಿಸುತ್ತಾಳೆ. ಅದಕ್ಕೆ ಸುಜಾತ, ಅಯ್ಯೋ ನನ್ ಬಿದ್ದೆ ಅನ್ಕೊಂಡ ನೀನು? ಇಲ್ವೇ, ನಾನು ನಿಮ್ಮತ್ತೆ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಕಾಲಿಗೆರಗಿದೆ ಅಷ್ಟೇ ಎಂದು ಕವರ್ ಮಾಡಿಕೊಳ್ಳುತ್ತಾ ಹೇಳುತ್ತಾಳೆ. ಅದು ಕವರಿಂಗ್ ಅಂತ ಅರ್ಥ ಆದ ಸೂರ್ಯಕಾಂತ ನಗ್ತಾ ಹೀಗಂತಾಳೆ, ಹೌದಾ, ಇರ್ಲಿ ಬಿಡು, ಅತಿ ಆಸೆ ಪಡದೆ ಆತುರ ಪಡದೆ ಚೆನ್ನಾಗಿ ಸುಖವಾಗಿ ಇರಮ್ಮ ಎಂದು ಆಶೀರ್ವದಿಸುತ್ತಾ ಅತ್ತೆ ಸೊಸೆ ಇಬ್ಬರು ಸುಜಾತಾಳನ್ನು ನೋಡಿ ನಗ್ತಾರೆ. ನಗುತ್ತಾ ಚಂದ್ರಕಾಂತ ಸುಜಾತಳಿಗೆ ಹೀಗಂತಾಳೆ, ಆಯ್ತು ಬಿಡಿ, ಏನ್ ಸಮಾಚಾರ ಹೇಳು, ಇಷ್ಟೊಂದು ಆತುರವಾಗಿ ಬಂದಿದೀಯಾ ಎನ್ನುತ್ತಾಳೆ. ಅದಕ್ಕೆ ಸುಜಾತ ಎಕ್ಸೈಟ್ಮೆಂಟ್ ನಿಂತ, ಅರೆ ಚಂದು, ಪಕ್ಕದೂರಲ್ಲಿ ಶಾಪಿಂಗ್ ಮಾಲ್ ನಲ್ಲಿ ಇಯರ್ ಎಂಡಿಂಗ್ ಸೇಲ್ ನಡೀತಾ ಇದೆಯಂತೆ, 50% ಡಿಸ್ಕೌಂಟ್ ಅಂತೆ. ಅದನ್ನ ಕೇಳಿ ಚಂದ್ರಕಾಂತ ಕಣ್ಣು 1000 ವ್ಯಾಟ್ಸ್ ಬಲ್ಬ್ ತರ ಹೊಳೆಯುತ್ತೆ. ಸುಜಾತಾಳಿಗೆ, ಏನು 50% ಡಿಸ್ಕೌಂಟಾ? ಅಂದ್ರೆ 50% ಡಿಸ್ಕೌಂಟ್ ಅನ್ನ ತಂದು ಜನರಿಗೆ MRP ರೇಟ್ ಅಲ್ಲೇ ಮಾರಿದ್ರು ಕೂಡ 50% ಲಾಭ ಬರುತ್ತೆ ಕಣೆ. ಆಗ ಹಣವೋ ಹಣ. ಐಡಿಯಾ ತುಂಬಾ ಚೆನ್ನಾಗಿದೆ ಕಣೆ, ಮತ್ಯಾಕೆ ತಡ, ಬೇಗ ಆ ಆಫರ್ ಮುಗಿಯೋದ್ರೊಳಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಬಾ ಎಂದು ಹೇಳುತ್ತಾಳೆ. ಅದಕ್ಕೆ ಪಕ್ಕದಲ್ಲೇ ಇದ್ದ ಸೂರ್ಯಕಾಂತ, ಅಷ್ಟು ದೂರ ಹೋಗಿ ಕೊಂಡ್ಕೊಳ್ಳೋದು ಅವಶ್ಯಕತೆ ಇದೆಯೇನೆ? ಅಷ್ಟಕ್ಕೂ ಯಾರು ಲಾಭ ಇಲ್ದಲೇ ಮಾರಾಟ ಮಾಡಲ್ವೇ ಎಂದು ಹೇಳುತ್ತಾಳೆ. ಆದರೆ ಚಂದ್ರಕಾಂತ ಆ ಮಾತಿಗೆ ಕಿವಿಗೊಡದೆ ಸುಜಾತಾಳೊಂದಿಗೆ ಪಕ್ಕದೂರಿನ ಶಾಪಿಂಗ್ ಮಾಲ್ಗೆ ಹೋಗ್ತಾಳೆ. 50% ಡಿಸ್ಕೌಂಟ್ ಅಂದ ಕೂಡಲೇ ಎಷ್ಟೋ ಜನ ಮುಗಿಬಿದ್ದು ಅದನ್ನ ಕೊಳ್ತಾ ಇದ್ದಾರೆ. ಅದನ್ನು ಕಂಡ ಚಂದ್ರಕಾಂತ ಸೀರಿಯಸ್ ಆಗಿ ಸುಜಾತಾಗೆ, ಯಾರು ಹಿಂದೆ ಉಳಿದಿಲ್ಲ ಕಣೆ, ಡಿಸ್ಕೌಂಟ್ ಅಂದ ತಕ್ಷಣ ಮುಗಿ ಬಿದ್ದುಕೊಳ್ತಾ ಇದ್ದಾರೆ. ಸುಜಾತ, ನಾವು ಕೂಡ ಯಾವುದ್ರಲ್ಲೂ ಕಡಿಮೆ ಮಾಡಬಾರ್ದು, ಕ್ಲಿಯರೆನ್ಸ್ ಸೇಲ್ ನ ಪೂರ್ತಿಯಾಗಿ ಕ್ಲಿಯರ್ ಮಾಡೋಣ ಬಾ ಎಂದು ಹೇಳುತ್ತಾಳೆ. ಕೂಡಲೇ ಇಬ್ಬರು ಅವಶ್ಯಕತೆ ಇರೋವು ಅವಶ್ಯಕತೆ ಇಲ್ದಿರವು ಅನ್ನೋ ಬೇಧಾನೆ ಇಲ್ಲದೆ ಎಲ್ಲವನ್ನ ತಮ್ಮ ಕಾರ್ಟ್ ನಲ್ಲಿ ಹಾಕಿಕೊಳ್ತಾ ಇದ್ದಾರೆ. ಅಲ್ಲಿರೋ ಎಲ್ಲರ ಜೊತೆಗೆ ಪೈಪೋಟಿಯಿಂದ ಸುಜಾತ ಮತ್ತು ಚಂದ್ರಕಾಂತ ಬಟ್ಟೆಗಳನ್ನ ಕೊಂಡ್ಕೋತಿದ್ದಾರೆ. ಹೀಗಿರುವಾಗ ಚಂದ್ರಕಾಂತ ಮತ್ತು ಇನ್ನೊಬ್ಬ ಯುವತಿ ಒಂದೇ ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಆ ಡ್ರೆಸ್ ಅನ್ನ ನಾನ್ ಸೆಲೆಕ್ಟ್ ಮಾಡಿದೀನಿ ಅಂತ ಇಬ್ರ ಮಧ್ಯೆ ಜಗಳ ಶುರುವಾಗುತ್ತೆ. ಏನೇ, ನೀನು ನಾನ್ ಹಿಡ್ಕೊಂಡಿರೋ ಡ್ರೆಸ್ ಅನ್ನೇ ಹಿಡ್ಕೊಂತಿದೀಯಾ, ಬಿಡು ಎಂದು ಕೋಪದಿಂದ ಅನ್ನುತ್ತಾಳೆ. ಅದಕ್ಕೆ ಆ ಯುವತಿ, ಮೊದಲಿದನ್ನ ನಾನ್ ನೋಡಿದ್ದೀನಿ, ಹಾಗಾಗಿ ಇದು ನಂದು ಎಂದು ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ಕೋಪದಿಂದ ಹೇಳುತ್ತಾಳೆ. ಅದಕ್ಕೆ ಚಂದ್ರಕಾಂತ, ಏನೇ ಕಣ್ಣು ಅಷ್ಟು ದೊಡ್ಡದು ಮಾಡ್ತಾ ಇದೀಯಾ, ಹುಷಾರ್, ಹಾಗೆ ತಲೆ ಸುತ್ತಿ ಕೆಳಗ್ ಬಿದ್ದಿದೀಯಾ. ಆಗ ಆ ಯುವತಿ ಕೋಪದಿಂದ ಆ ಡ್ರೆಸ್ ಅನ್ನ ಗಟ್ಟಿಯಾಗಿ ಎಳೆಯುತ್ತಾಳೆ. ಅದರಿಂದ ಚಂದ್ರಕಾಂತಗೂ ಕೋಪ ಬರುತ್ತೆ. ಇವಳು ಜೋರಾಗಿ ಎಳಿತಾಳೆ. ಹೀಗೆ ಇಬ್ಬರು ಎಳಿತಾ ಇದ್ದಾರೆ. ಹಾಗಾಗಿ ಆ ಡ್ರೆಸ್ ಹರಿದು ಹೋಗುತ್ತೆ. ಅದನ್ನು ನೋಡಿದ ಮ್ಯಾನೇಜರ್ ಇವರಿಬ್ಬರ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾನೆ. ಇಬ್ಬರಿಂದ ಆ ಡ್ರೆಸ್ ಬೆಲೆಯ ಹಣವನ್ನ ತೆಗೆದುಕೊಳ್ತಾನೆ. ಆನಂತರ ಸುಜಾತ ಮತ್ತು ಚಂದ್ರಕಾಂತ ಡಿಸ್ಕೌಂಟ್ ಇದೆಯಲ್ಲ ಅಂತ ಅವಶ್ಯಕತೆ ಇರೋವು ಇಲ್ದಿರೋವು ಎಲ್ಲವನ್ನ ಕೊಂಡ್ಕೋತಾ ಇದ್ದಾರೆ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಆಯಾಸಗೊಂಡು ಮನೆಗೆ ಬರ್ತಾರೆ. ಮಾರನೇ ದಿನ ಚಂದ್ರಕಾಂತ ಮತ್ತು ಸುಜಾತ ಇಬ್ರು ಊರಲ್ಲಿರೋರೆಲ್ಲರನ್ನೂ ಸೂರ್ಯಕಾಂತ ಮನೆಗೆ ಕರೀತಾರೆ. ಎಲ್ಲರಿಗೂ ತಾವು ತಂದಿರೋ ಡ್ರೆಸ್ಗಳು ವಸ್ತುಗಳನ್ನ ತೋರಿಸುತ್ತಾ ಅವುಗಳನ್ನ ಕೊಂಡುಕೋ ಎಂದು ಕೇಳುತ್ತಾರೆ. ಅವುಗಳನ್ನು ನೋಡಿದ ಊರಿನ ಜನ ಚಂದ್ರಕಾಂತ ಮತ್ತು ಸುಜಾತಾಳಿಗೆ ಹೀಗನ್ನುತ್ತಾರೆ, ಏನಮ್ಮ ಇದು 2000ನಾ? ಇದೇ ಡ್ರೆಸ್ ಅನ್ನ ಪಕ್ಕದೂರಿನ ಮಾಲ್ ನಲ್ಲಿ ನಾವು 1 ತಿಂಗಳ ಹಿಂದೆ 500 ರೂಪಾಯಿ ಕೊಂಡಿದೀವಿ, ಗೊತ್ತಾ ನಿಂಗೆ ಎಂದು ಹೇಳುತ್ತಾಳೆ. ಹಾಗೆ ಇನ್ನೊಬ್ಬ ಹೆಂಗಸು ಕೂಡ ಹೀಗನ್ನುತ್ತಾಳೆ, ಏನಮ್ಮ ಇದು ಎಷ್ಟು ಹಳೆ ಸ್ಟಾಕು ನಿಂಗೆ ಗೊತ್ತಾ
ಕೊಂಡ್ಕೊಂಡಿದ್ದೇನೆ, ನಾನು ಕೊಂಡ್ಕೊಂಡಿದ್ದೀನಿ ಎಂದು ಹೇಳುತ್ತಾಳೆ. ಹೀಗೆ ನೋಡಿದವರೆಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಅದನ್ನು ಕೇಳಿದ ಚಂದ್ರಕಾಂತ ಮತ್ತು ಸುಜಾತಾರಿಗೆ ಆ ಮಾಲ್ನವನು ಡಿಸ್ಕೌಂಟ್ ಅಂತ ಹೇಳಿ ರೇಟುಗಳನ್ನ ಹೆಚ್ಚು ಮಾಡಿ ಇವರನ್ನ ಬಕರಾ ಮಾಡಿದ್ದಾರೆ ಅನ್ನೋ ವಿಷಯ ಅರ್ಥ ಆಗುತ್ತೆ. ಅದರಿಂದ ಇಬ್ಬರು ಪರಸ್ಪರ ನೋಡಿಕೊಂಡು ಅಳ್ತಾ ಇದ್ದಾರೆ. ಆಗ ಅಲ್ಲಿಗೆ ಬಂದ ಸೂರ್ಯಕಾಂತಾಳಿಗೆ ಸಂಪೂರ್ಣ ವಿಷಯ ಅರ್ಥ ಆಗುತ್ತೆ. ಸೂರ್ಯಕಾಂತ ನಗ್ತಾ ಹೀಗಂತಾಳೆ, ಗಿಣಿಗ್ ಹೇಳ್ದಾಗ ಹೇಳ್ದೆ, ನನ್ನ ಮಾತು ಕೇಳ್ದಿಯೇನೆ ನೀನು? ಈಗ ಕೂತು ಅಳ್ತಾ ಇದೀಯಾ ಎಂದು ಹೇಳುತ್ತಾಳೆ. ಅದಕ್ಕೆ ಚಂದ್ರಕಾಂತ ತನ್ನ ಮನಸ್ಸಿನಲ್ಲಿ, ಹೋಗ್ಲಿ ಬಿಡು, ಬೈದ್ರೆ ಬೈಲಿ, ಎಷ್ಟು ಸಾರಿ ಹೇಳಿದ್ರು ನಾನ್ ಹೀಗೇನೆ, ಅವ್ರು ಹಾಗೇನೆ, ಏನ್ ಮಾಡಕ್ಕಾಗತ್ತೆ ಅತ್ತೆ, ಟೈಮು ನಿಮ್ ಪರವಾಗಿದೆ, ಅನ್ನಿ ಅನ್ನಿ ಎಂದು ನೊಂದುಕೊಳ್ಳುತ್ತಿದ್ದಾಳೆ. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.